ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಓಕೆ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ವಾಕ್ಯ 10 ನಾವು ಓದೋಣ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ವಾಕ್ಯ 10. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 ವರ್ಸಸ್ 10. 2:10. ನಿನಗೆ ಬಂದೊದಗಲಿರುವ ಯಾತನೆಯಿಂದಾಗಿ ಎದೆಗುಂದಬೇಡ. ನೋಡು, ಪರಿಶೋಧನೆಗೆ ಗುರಿಯಾಗುವಂತೆ ನಿಮ್ಮಲ್ಲಿ ಕೆಲವರನ್ನು ಸೈತಾನನು ಸೆರೆಮನೆಗೆ ತಳ್ಳುವನು. 10 ದಿನಗಳು ನೀನು ಕಷ್ಟ ಸಂಕಟಗಳನ್ನು ಅನುಭವಿಸಬೇಕಾಗುವುದು. ಸಾಯಬೇಕಾಗಿ ಬಂದರೂ ಸ್ವಾಮಿ ನಿಷ್ಠೆಯಿಂದಿರು, ಆಗ ನಾನು ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ನಿನಗೆ ಬಂದೊದಗಲಿರುವ ಯಾತನೆಯಿಂದಾಗಿ ಎದೆಗುಂದಬೇಡ. ನಿನಗೆ ಬಂದೊದಗಿರುವ ಅಂತ ಹೇಳ್ತಾ ಇದಾರ, ಬಂದೊದಗಲಿರುವ ಅಂತ ಹೇಳ್ತಾ ಇದಾರ? ಅಂದ್ರೆ ಅರ್ಥ ಏನು? ಇದ್ರ ಅರ್ಥ ಏನು? ಬಂದೊದಗಲಿರುವ ಅಂದ್ರೆ ಅರ್ಥ ಏನು? ಮುಂದೆ ಬರಲಿರುವ. ಪ್ರೈಸ್ ದಿ ಲಾರ್ಡ್. ಮುಂಚಿತವಾಗಿ ಹೇಳ್ತಾರೆ. ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 33ರಲ್ಲಿ ಯೇಸು ಸ್ವಾಮಿ ಮುಂಚಿತವಾಗಿ ತಿಳಿಸ್ತಾ ಇದ್ದಾರೆ. ಏನಂತ? ನಿಮಗೆ ಈ ಲೋಕದಲ್ಲಿ ಕಷ್ಟ ಸಂಪಟ ಓದಿ ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೀನಿ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಯಾವ ಕಷ್ಟಗಳ ಬಗ್ಗೆ ಹೇಳ್ತಾ ಇದ್ದಾರೆ? ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ವಾಕ್ಯ 10ರಲ್ಲಿ ಯಾವ ಕಷ್ಟದ ಬಗ್ಗೆ ಹೇಳ್ತಾ ಇದ್ದಾರೆ? ನಿನಗೆ ಬಂದೊದಗಲಿರುವ ಕಷ್ಟದ ಬಗ್ಗೆ ಚಿಂತಿಸಬೇಡ, ಎದೆಗುಂದಬೇಡ, ಭಯ ಪಡಬೇಡ ಅಂತ ಯಾವ ಕಷ್ಟದ ಬಗ್ಗೆ ಹೇಳ್ತಾ ಇದಾರೆ? ಲೌಕಿಕ ಕಷ್ಟದ ಬಗ್ಗೆ ಹೇಳ್ತಾ ಇದಾರ? ಇಲ್ಲ ಬ್ರದರ್. ಹಾಗಾದ್ರೆ ಯಾವ ಕಷ್ಟದ ಬಗ್ಗೆ ಹೇಳ್ತಾರೆ? ಊಟದ ವಿಷಯದಲ್ಲಿ ಹೇಳ್ತಾ ಇದಾರ? ಊಟದ ವಿಷಯ, ಆಹಾರದ ವಿಷಯ, ಮನೆಗೆ ಹಾಕೊಳ್ಳೋ ಬಟ್ಟೆಯ ವಿಷಯ, ಆಭರಣದ ವಿಷಯ ಹೇಳ್ತಾ ಇದಾರ? ನಿನಗೆ ಮುಂದೆ ಕಷ್ಟ ಬರುತ್ತೆ ಅಂತ. ಲೋಕದ ವಿಷಯದ ಯಾವುದಿಲ್ಲ ಬ್ರದರ್. ಆತ್ಮಿಕವಾದ ಕಷ್ಟದ ಬಗ್ಗೆ ಹೇಳ್ತಾರೆ. ಅಂದ್ರೆ ಆತ್ಮಿಕವಾದ ಕಷ್ಟ ಬರುತ್ತೆ ಅಂತ ಹೇಳ್ತಾ ಇದಾರೆ. ಅವ್ರು ಹೇಳದ ಮೇಲೆ ಬರುತ್ತೆ ತಾನೆ? ಬರುತ್ತಾ? ಬಂದೇ ಬರುತ್ತೆ. ಹಾಗಾದ್ರೆ ಈಗ ನಮಗೆ ಬಂದಿರುವ ಕಷ್ಟ ಯಾವುದರ ಕಷ್ಟ? ನಮ್ದು ತಿನ್ಲಿಕ್ಕೆ ಕುಡಿಲಿಕ್ಕೆ ಎಲ್ಲ ಕಷ್ಟ ಆಗ್ತಾ ಇದೆಯಲ್ಲ, ಅದು ಯಾವ ಕಷ್ಟ? ಅದು ಲೋಕದ್ದು. ಹಾಗಾದ್ರೆ ಲೋಕದ ಕಷ್ಟಕ್ಕೂ ಆತ್ಮಿಕ ಕಷ್ಟಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಹಾಗಾದ್ರೆ ಈಗ ಲೋಕದ ಕಷ್ಟದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಆತ್ಮಿಕವಾದ ಕಾರ್ಯಗಳನ್ನು ನಾವಿನ್ನೂ ಏನು ಮಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇನ್ನು ಏನ್ ಮಾಡ್ತಾ ಇಲ್ಲ? ಪ್ರಾರಂಭ ಮಾಡಿಲ್ಲ. ಇವಾಗ ಯಾರಾದ್ರೂ ನಿಮಗೆ ವಾಕ್ಯಗಳನ್ನು ಹೇಳಬೇಕಾದ್ರೆ ನಿಂದಿಸಿದ್ರು, ಅಥವಾ ವಾಕ್ಯಗಳನ್ನು ಹೇಳಬೇಕಾದ್ರೆ ಅವಮಾನ ಪಡಿಸಿದ್ರು, ವಾಕ್ಯಗಳನ್ನು ತಡೆ ಹೊಡ್ಡಿದ್ರು, ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಏನ್ ಮಾಡಿದ್ರು? ಅವಮಾನ ಪಡಿಸಿದ್ರು. ಬೇರೆ ಬೇರೆ ವಿಷಯಗಳು, ಅಂದ್ರೆ ದೇವರ ಸಂದೇಶ ಸಾರುವ ವಿಷಯದಲ್ಲಿ ನಿನಗೆ ಅವಮಾನ ಆಯ್ತು ಅಂತ ಹೇಳಿದ್ರೆ ಅದು ಮುಂಚಿತವಾಗಿಯೇ ಹೇಳಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎದೆಗುಂದಬೇಡ. ಆ ಸಮಯದಲ್ಲಿ ನೀನು ಎದೆಗುಂದಬೇಡ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಓದೋಣ. 7ನೇ ವಾಕ್ಯ. ಆ ವಾಕ್ಯದಲ್ಲಿ ಹೇಳ್ತಾರೆ, ಜೀವವೃಕ್ಷದ ಪರನಾಮದಲ್ಲಿರುವ ಜೀವವೃಕ್ಷದ ಫಲವನ್ನ ಸವಿಯಬೇಕು, ನಾವು ಸವಿಲೇಬೇಕು ಅನ್ನೋ ನಿರ್ಧಾರ ಇದ್ದಿದ್ದೇ ಆದ್ರೆ. ಆ ವಾಕ್ಯ ಓದೋಣ. ಆ ವಾಕ್ಯ ಓದಿ. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾನೋ ಅಂತವನಿಗೆ
ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ, ಯಾರು ಜಯ ಹೊಂದುತ್ತಾರೋ ಅಂಥವನಿಗೆ ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಯಾರು ಜಯ ಹೊಂದುತ್ತಾರೋ, ಪ್ರೈಸ್ ದಿ ಲಾರ್ಡ್. ನಾವಿನ್ನು ಪ್ರಾರಂಭನೆ ಮಾಡಿಲ್ಲ. ಜಯ ಹೆಂಗೆ ನಾವು ಎದುರು ನೋಡ್ಲಿಕ್ಕೆ ಸಾಧ್ಯ? ಹೌದಾ? ಹೌದು. ನಾವಿನ್ನು ಪ್ರಾರಂಭನೆ ಮಾಡಿಲ್ಲ. ನಾವು ಪ್ರಾರಂಭ ಮಾಡಿದ್ರೆ ತಾನೇ ಜಯ ಹೊಂದಲಿಕ್ಕೆ ಸಾಧ್ಯ. ರನ್ನಿಂಗ್ ರೇಸ್ ಅಲ್ಲಿ ಓಡಕ್ಕೆ ಮೈದಾನದಲ್ಲಿ ಓಡಿದ್ರೆ ತಾನೆ ಗೆಲ್ತೀವೋ ಸೋಲ್ತೀವೋ, ಅದು ಎರಡನೇ ಬಾರಿ ಅಲ್ವಾ? ಇನ್ನು ನಾವು ಗ್ರೌಂಡ್ಗೆ ಬಂದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನುಡಿಯುತ್ತಿರುವ ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವ ನಮಗೆ ಸಿಗುತ್ತಾ ಸಿಗಲ್ಲ ಎಂಬ ನಿರ್ಧಾರ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಹೌದಾ? ಹೌದು. ಏನ್ ಮಾಡ್ಬೋದಾಗ? ಈಗ ಸಿಗುತ್ತೆ ಅನ್ಕೊಳ್ತೀರಾ? ನಮ್ಮ ಅನಿಸಿಕೆ ಪ್ರಕಾರ ಸಿಗುತ್ತೆ ಅನ್ಕೊಂಡಿದ್ದೀರಾ? ಇಲ್ಲ ಅಂದ್ಮೇಲೆ ಮತ್ತೆ ನಾವು ಬದುಕಿದ್ವಿ ವೇಸ್ಟ್ ತಾನೆ? ಈಗ ನಾವು ನರಕಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ನರಕಕ್ಕೆ ಹೋಗಕ್ಕೆ ನಾವು ರೆಡಿ ಆಗಿದ್ವಿ. ಕಾರಣ ಏನ್ ಗೊತ್ತಾ? ನರಕಕ್ಕೆ ಹೋಗ್ಲಿಕ್ಕೆ ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನ ಕೇಳು. ದೇವರಾತ್ಮ ಹೇಳುವುದನ್ನ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಈ ದಿನಗಳಲ್ಲಿ ನಾನು ತುಂಬಾ ತುಂಬಾ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀನಿ. ದೇವರ ಆತ್ಮ ಹೇಳುವುದನ್ನ ನಾವು ಕೇಳ್ತಾ ಇಲ್ಲ. ಅವರವರೇ ಕೆಲವು ಜನರನ್ನ ಏನ್ ಮಾಡಿ ಇಟ್ಕೊಂಡಿದ್ದಾರೆ, ಕೆಲವು ಬೋಧಕರನ್ನ, ಕೆಲವು ಯಾಜಕರನ್ನ, ಕೆಲವು ಪಾಸ್ಟರ್ಸ್ಗಳನ್ನ ಅವರೇ ಏನು ಶಿಷ್ಯರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರು ಹೇಳಿದ್ರೆ ಮಾತ್ರ ಅವ್ರು ಮಾಡೋದು, ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ. ಅವ್ರು ಏನು ಹೇಳ್ತಾರೋ ಅದೇ ಅವ್ರಿಗೆ ವೇದವಾಕ್ಯ. ಅರ್ಥ ಆಗ್ತಿದ್ಯಾ? ಈಗ ಜಯ ಹೊಂದಬೇಕಾದ್ರೆ ನಾವು ಯಾರ ಮಾತನ್ನ ಕೇಳ್ಬೇಕಂತೆ? ಪ್ರಭು ಯೇಸು ಕ್ರಿಸ್ತರ ಮಾತ ಅಥವಾ ದೇವರಾತ್ಮ ಹೇಳುವುದನ್ನ? ವಾಕ್ಯ ಏನ್ ಹೇಳ್ತಾರೆ? ದೇವರ ಆತ್ಮ ಹೇಳುವ ವಾಕ್ಯಗಳನ್ನು ನಾವು ಆಲಿಸ್ಬೇಕು. ಅಥವಾ ದೇವರ ಆತ್ಮದಿಂದ ತುಂಬಲ್ಪಟ್ಟಂತ ವ್ಯಕ್ತಿಗಳಿಂದ ಬರುವಂತ ವಾಕ್ಯಗಳು. ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಯಾಜಕರು, ಲೋಕದ ಯಾಜಕರು ಬೇರೆ, ಪರಲೋಕದ ಯಾಜಕರು ಬೇರೆ. ಹೌದಾ? ಲೋಕದ ಯಾಜಕರು ಏನ್ ಮಾಡ್ತಾರೆ? ಸಂಬಂಧಪಟ್ಟ ವಿಷಯಗಳನ್ನೇ ಬೋಧಿಸ್ತಾರೆ. ಅದರಲ್ಲಿ ಮಗ್ನರಾಗಿರಿ ಅಂತ ಹೇಳ್ತಾರೆ. ಮಗ್ನರಾಗಿರಿ, ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಇರಿ, ಟೈಮ್ ಇದೆ, ಆರಾಮಾಗಿರಿ. ಆದ್ರೆ ಪರಲೋಕದ ಯಾಜಕರು ಏನ್ ಮಾಡ್ತಾರೆ? ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ಅವರು ಮಗ್ನರಾಗಿರ್ತಾರೆ. ಬೇರೆಯವ್ರಿಗೂ ಕೂಡ ಮಗ್ನರಾಗಿರ್ಬೇಕು, ಅದ್ರ ಕಡೆ ನಾವು ಗಮನ ಕೊಡ್ಬೇಕು ಅಂತ ಹೇಳಿ ಬೋಧಿಸ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ಈಗ ವಾಕ್ಯ ನೋಡಿ, ಈಗ ವಾಕ್ಯ ಹೇಳ್ತಾ ಇದೆ, ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವನ್ನ ನಾನು ಅನುಗ್ರಹಿಸ್ತೇನೆ ಅಂತ ಹೇಳಿದ ಮೇಲೆ ದೇವರು ನಮಗೆ ಇನ್ನೂ ಸಮಯ ಕೊಟ್ಟಿದ್ದಾರೆ, ಬದುಕಲಿಕ್ಕೆ ಸಮಯ ಕೊಟ್ಟಿದ್ದಾರೆ. ಅದನ್ನ ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನ ಪಡೆದುಕೊಳ್ಳುವಂತ ಒಂದು ಸಮಯವನ್ನ ಇನ್ನೂ ಕೊಟ್ಟಿದ್ದಾರೆ. ನಾವೇನಾದ್ರು ಮಣ್ಣಲ್ಲಿ ಮಣ್ಣಾಗೋದ್ರೆ ಏನ್ ಮಾಡಕ್ಕಾಗಲ್ಲ, ಅದನ್ನ ಅನುಭವಿಸಕ್ಕಾಗಲ್ಲ, ಅದನ್ನ ಪಡ್ಕೊಳ್ಳಕ್ಕಾಗಲ್ಲ. ಅದನ್ನ ಪಡ್ಕೊಳ್ಳೋಕೋಸ್ಕರ ದೇವರು ನಮ್ಮನ್ನ ಇನ್ನೂ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮ ಹೇಳುವುದನ್ನ ನಾವು ಮೊದಲು ಕೇಳುವುದನ್ನ ಕಲ್ತ್ಕೊಳ್ಬೇಕು. ನಾವೇನ್ ಮಾಡ್ತಾ ಇದ್ದೀವಿ? ಮೂಗಿನಲ್ಲಿ ಉಸಿರಾಡುವ ಒಬ್ಬ ಮನುಷ್ಯ ಹೇಳೋದನ್ನ ಗಂಭೀರವಾಗಿ ಅದನ್ನ ನಾವು ಏನ್ ಮಾಡ್ತಾ ಇದ್ದೀವಿ? ಆಲಿಸ್ತಾ ಇದ್ದೀವಿ. ಹೌದಾ? ಆತ ಸ್ವಾರ್ಥಕ್ಕೆ ಹೇಳ್ತಾ ಇದ್ದಾರಾ
ತನ್ನ ಸ್ವಂತ ಲಾಭಕ್ಕೆ ಹೇಳ್ತಾ ಇದ್ದಾರಾ, ತನ್ನ ಹೆಸರು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದಾರಾ? ಯಾವುದನ್ನು ನಾವೇನ್ ಮಾಡಲ್ಲ, ಧ್ಯಾನಿಸೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಊರಿನಲ್ಲಿರುವಂತಹ ಒಬ್ಬ ನನ್ನ ಸ್ನೇಹಿತರು ಅವರು ತಿಳಿಸ್ತಾ ಇದ್ರು, ಅಲ್ಲಿದ್ದಂತಹ ಒಬ್ಬ ಯಾಜಕರು ಯುವಕರನ್ನ ನೋಡಿ ಯುವಕರ ತಂಡ ಅನ್ನೋದೊಂದಿದೆ ಅಲ್ವಾ, ಯುವಕ ತಂಡ ಅನ್ನೋದೊಂದಿದೆ. ಆ ಯುವಕರನ್ನ ನೋಡಿ ಅವ್ರು ಹೇಳ್ತಾರಂತೆ, ಯಾಜಕರು ಹೇಳ್ತಾರಂತೆ, ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ಏನಿದ್ರು ಎಲ್ಲ ಇಲ್ಲೇ ಅನುಭವಿಸಿ ಹೋಗ್ಬೇಕು, ಎಲ್ಲ ಇಲ್ಲೇ ಅನುಭವಿಸೋಬೇಕು. ನೀನು ಹೆಂಗೆ ಲೋಕದಲ್ಲಿ ಹೊಂದ್ಕೊಳ್ತೀಯೋ, ನೀನು ಸುಖ ಪಟ್ರೆ ಸ್ವರ್ಗ, ಕಷ್ಟಪಟ್ರೆ ನರಕ. ಹೇಳಿದಾರ ಬೈಬಲ್ ಎಲ್ಲರೂ? ಯೇಸು ಸ್ವಾಮಿ ಇಲ್ಲ ಸ್ವಾಮಿ, ಬೈಬಲ್ ಅಲ್ಲಿ ಹೇಳಿಲ್ಲ, ಲೋಕದಲ್ಲಿ ಹೇಳ್ತಾರೆ ಬ್ರದರ್. ಲೋಕದಲ್ಲಿ ಹೇಳಿ. ಈಕೆ ಆತನ ಒಂದು ಮಾತನ್ನು ಕೇಳಿ ಎಷ್ಟು ಯುವಕರು ದಾರಿ ತಪ್ಪಿದಾರೆ ಈಗ? ತುಂಬಾ ಜನ ಅಲ್ವಾ? ಹೌದು ಬ್ರದರ್, ಕೇಳಿದವರೆಲ್ಲಾನು ದಾರಿ ತಪ್ಪಿಕೊಂಡ, ಕೇಳಿದವರೆಲ್ಲ ದಾರಿ ತಪ್ಪ. ಈಗ ಆ ಯುವಕರು ಹೇಳ್ತಾರಂತೆ, ಯಾಜಕರೇ ನಮಗೆ ತಿಳಿಸ್ಕೊಟ್ಟಿದ್ದು ಏನಂತ, ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ಎಲ್ಲ ಭೂಮಿಲೇ ಇದೆ, ನೀನು ಬದುಕಿರ್ಬೇಕಾದ್ರೆ ಅನುಭವಿಸ್ಬೇಕು, ಎಲ್ಲ ಅನುಭವಿಸ್ಕೊಂಡು ನೀನು ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಈ ರೀತಿಯಾದ ವ್ಯಕ್ತಿಗಳು ಬರ್ತಾರೆ ನೋಡಿ. ಇದೆಲ್ಲ ಶೋಧನೆಗಳು, ಇವೆಲ್ಲವನ್ನು ನಾವು ಜಯಿಸಬೇಕು. ಕಾರಣ ಇಷ್ಟೇ, ದೇವರ ಪರಂಧಾಮದಲ್ಲಿರುವ ಜೀವವೃಕ್ಷದ ಫಲವನ್ನ ನಾವು ಸವಿಯದಂತೆ ಸೈತಾನನು ಒಬ್ಬೊಬ್ಬ ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ನಿಜನಾ ನೋಡಿ. ಏನಕ್ಕೆ ಅಂತ ನಾವು ನೋಡೋಣ. ಅವನ ಪ್ಲಾನ್ ಏನು? ಎಲ್ಲರೂ ಎಲ್ಲಿಗೆ ಬರಬೇಕು? ನರಕಕ್ಕೆ ಬರಬೇಕು ಅಲ್ವಾ? ನರಕಕ್ಕೆ ಬರಬೇಕು. ಓಕೆ, ಯಾಕೆ ನರಕದ ಕಡೆ ಬರಬೇಕು? ಯೇಸು ಸ್ವಾಮಿ ಹೇಳ್ತಾರೆ, ಸ್ವರ್ಗದ ಕಡೆ ಬಾ ಅಂತ ಕರೀತಾರೆ. ಸ್ವರ್ಗಕ್ಕೂ ನರಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸ್ವರ್ಗಕ್ಕೂ ನರಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಹೇಳ್ತಾರೆ ಯೇಸು ಸ್ವಾಮಿ ನೀನು ನರಕಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ವಾಕ್ಯ ಓದೋಣ. ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 23. ವಾಕ್ಯ, ಪಾತಾಳದಲ್ಲಿ ಯಾತನೆ ಪಡುತ್ತಾ ಅವನು ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಅಬ್ರಹಾಮನನ್ನು ಅವನ ಪಕ್ಕದಲ್ಲಿ ಕುಳಿತಿದ್ದ ಲಾಜರನನ್ನು ಕಂಡ. ಪಾತಾಳದಲ್ಲಿ ಯಾತನೆ ಪಡುತ್ತಾ. ನರಕ ಬೇರೆ, ಪಾತಾಳ ಬೇರೆ, ಹೌದಾ? ನಿಜನಾ? ಇಲ್ಲೊಂದು ವಿಷಯವನ್ನ ದೇವರು ತಿಳಿಸ್ಕೊಡ್ತಾರೆ. ಭೋಗಿ ಮತ್ತೆ ಬಿಕಾರಿ. ಒಬ್ಬ ರಾಜನಿದ್ದ, ಅದೆಲ್ಲ ನಮ್ಗೆ ಗೊತ್ತಿರೋ ವಿಷಯನೇ. ಅವನು ತುಂಬಾ ರಾಯಲ್ ಲೈಫ್ ಜೀವಿಸ್ತಾ ಇದ್ದ. ಅವನು ಮರಣ ಹೊಂದಿದ. ಅವನು ಪಾತಾಳದಲ್ಲಿ ಯಾತನೆ ಪಡುತ್ತಿದ್ದ. ಅದೇ ನೋಡಿ, ಒಂದು ವಾಕ್ಯ, ಇನ್ನೊಂದು ವಾಕ್ಯ ಓದೋಣ. 24ನೇ ವಾಕ್ಯವನ್ನು ಓದಿ. 24ನೇ ವಾಕ್ಯ. ಓ ಪಿತಾಮಹ ಅಬ್ರಹಾಮ, ಮೇಲೆ ಕರುಣೆ ಬಿಡು. ಓ ಪಿತಾಮಹ ಅಬ್ರಹಾಮ, ನನ್ನ ಮೇಲೆ ಓದಿ. ಪಿತಾಮಹ ಅಬ್ರಹಾಮ, ನನ್ನ ಮೇಲೆ ಕನಿಕರವಿಡು. ಈ ಅಗ್ನಿಜ್ವಾಲೆಯಲ್ಲಿ ಬಾಧೆ ಪಡುತ್ತಿದ್ದೇನೆ. ಲಾಜರನು ತನ್ನ ತುದಿ ಬೆರಳನ್ನು ತಣ್ಣೀರಿನಲ್ಲಿ ಅದ್ದಿ ನನ್ನ ನಾಲಿಗೆಗೆ ತಂಪನ್ನುಂಟು ಮಾಡುವಂತೆ ಅವನನ್ನು ಇಲ್ಲಿಗೆ ಕಳುಹಿಸಿಕೊಡು ಎಂದು ದನಿ ಎತ್ತಿ ಮೊರೆಯಿಟ್ಟ. ಓ ಪಿತಾಮಹ ಅಬ್ರಹಾಮ, ನನ್ನ ಮೇಲೆ ಕನಿಕರವಿಡು, ಈ ಅಗ್ನಿ ಜ್ವಾಲೆಯಲ್ಲಿ ಬಾಧೆ ಪಡುತ್ತಿದ್ದೇನೆ. ನೋಡಿ, ಪಾತಾಳ ಲೋಕ ಇನ್ನು ನಮಗೆ ನ್ಯಾಯ ತೀರ್ಪು ಆಗಿಲ್ಲ. ಯಾರಿಗೂ ನ್ಯಾಯ ತೀರ್ಪು ಆಗಿದೆಯಾ? ಆಗಿಲ್ಲ. ಇನ್ನು ನೋಡಿ, ಪಾತಾಳದಲ್ಲೇ ಇಷ್ಟು ಕ್ರೂರವಾಗಿದೆ ಅಂದ್ರೆ ನರಕ ಇನ್ನು ಹೇಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಯೇಸು ಸ್ವಾಮಿ ಹೇಳೋದು ಅದಕ್ಕೋಸ್ಕರ, ನೀವು ಅಲ್ಲಿಗೆ ಹೋಗ್ಬೇಡಿ, ನೀವು ಅಲ್ಲಿಗೆ ಹೋಗ್ಬಾರ್ದು, ನೀವು ಸೈತಾನನ ಕಡೆ ಹೋಗ್ಬಾರ್ದು, ಸೈತಾನನ ಮನೆಗೆ ನೀವು ಹೋಗ್ಬಾರ್ದು.
ಸೈತಾನನ ಮನೆಗೆ ಹೋಗ್ಬಾರ್ದು. ಸೈತಾನನು ಕೆಲವು ವ್ಯಕ್ತಿಗಳನ್ನ ಸಿದ್ಧತೆ ಮಾಡಿ ಕಳಿಸ್ತಾನೆ. ಅವರ ನಾಲಿಗೆಯನ್ನ ಒಂದು ಭಯಂಕರ ಒಂದು ಬ್ಲೆಸ್ ಮಾಡಿ ಕಳಿಸ್ತಾನೆ, ಆಶೀರ್ವಾದ ಮಾಡಿ ಕಳಿಸ್ತಾನೆ ಸೈತಾನ. ಏಕೆಂದ್ರೆ ಅವರು ನಿಮಗೆ ಬೋಧಿಸ್ಬೇಕಾದ್ರೆ ನಿಮಗೆ ಸತ್ಯ ಅನ್ಸುತ್ತೆ. ಹೌದಲ್ವಾ? ಸತ್ಯ ಅಲ್ವಾ? ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 2ನೇ ಅಧ್ಯಾಯದಲ್ಲಿ ಆ ದೇವರ ರಾಜ್ಯದಲ್ಲಿರುವಂತಹ ಆ ಸೌಭಾಗ್ಯವನ್ನ ನಾವು ಸವಿಯಬಾರದೆಂಬ ಕಾರಣಕ್ಕಾಗಿ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಕೆಲವು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾನೆ. ಅವರು ಬೇರೆ ತುಂಬಾ ದೂರ ಏನೂ ಇರಲ್ಲ, ನಮ್ಮ ಮಧ್ಯದಲ್ಲೇ ಇರ್ತಾರೆ. ನಮ್ಮ ಮಧ್ಯದಲ್ಲೇ ಇರುವಂತಹ ಪ್ರೈಸ್ ದಿ ಲಾರ್ಡ್, ನಮ್ಮ ಮಧ್ಯದಲ್ಲೇ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ಅವರು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಜನಗಳು, ಕೆಲವು ಬೋಧಕರನ್ನ ಹಿಂಬಾಲಿಸ್ತಾರೆ, ಕೆಲವು ವ್ಯಕ್ತಿಗಳು ಯಾಜಕರನ್ನ ಹಿಂಬಾಲಿಸ್ತಾರೆ, ಕೆಲವು ವ್ಯಕ್ತಿಗಳು ಪಾಸ್ಟರ್ಸ್ಗಳನ್ನ ಹಿಂಬಾಲಿಸ್ತಾರೆ. ಅವ್ರು ಹೇಳೋದೇ ಸತ್ಯ ಅನ್ನೋದನ್ನ ಸತ್ಯ ಅಂತ ಅವ್ರೇನ್ ಮಾಡ್ತಾರೆ, ನಂಬುತ್ತಾರೆ, ವಿಶ್ವಾಸಿಸ್ತಾರೆ. ಆದ್ರೆ ಅವರಿಗೆ ಅರಿವಾಗಬೇಕು, ಇವರು ಪರಲೋಕದ ಬೋಧಕರ ಅಥವಾ ಭೂಲೋಕದ ಬೋಧಕರ. ಸ್ವಲ್ಪ ಗಮನ ಕೊಟ್ಟು ನೋಡಿ. 16ನೇ ಅಧ್ಯಾಯ ವಾಕ್ಯ 24. ಅಗ್ನಿ ಜ್ವಾಲೆಯಲ್ಲಿ ನಾನು ಬಾಧೆ ಪಡುತ್ತಿದ್ದೇನೆ. ಸಣ್ಣ ತುದಿ ಬೆರಳಲ್ಲಿರುವಂತಹ ಏನ್ ಮಾಡ್ಬೇಕು, ತುದಿ ಬೆರಳಲ್ಲಿರುವಂತಹ ಆ ತುದಿ ಬೆರಳಲ್ಲಿ ನೀರು ಎಷ್ಟು ಬರಬಹುದು? ಯೋಚನೆ ಮಾಡಿ. ಆ ಮಟ್ಟಿಗೆ ಯಾತನೆ ಪಡ್ತಾ ಇದ್ದಾನೆ ಯಾರು? ಧನಿಕ. ಈಗ ನಾವು ಇನ್ನು ದೇವರ ರಾಜ್ಯದ ಬಗ್ಗೆ ನಾವೇನು ಚಿಂತನೆ ಮಾಡಲಿಲ್ಲ. ತಿಂತಾ ಇದ್ದೀವಿ, ಕುಡಿತಾ ಇದ್ದೀವಿ, ಮಜಾ ಮಾಡ್ತಾ ಇದ್ದೀವಿ. ಅದೇ ನೋಡಿ ನೆಕ್ಸ್ಟ್ 17ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಈ ಒಂದು ಸಾಮರ್ಥ್ಯವನ್ನು ಹೇಳಿದ ತಕ್ಷಣ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, 17ನೇ ವಾಕ್ಯ, ನೋಹನ ಕಾಲದಲ್ಲಿ ನಡೆದಂತೆಯೇ ಬರುವ ಕಾಲದಲ್ಲೂ ನಡೆಯುವುದು. ಅಂದ್ರೆ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು. ನೋಹನ ಕಾಲದಲ್ಲಿ ಏನ್ ನಡೀತು? ಆ ತರದ್ದು ಏನ್ ನಡೀತು? ಮಜಾ ಮಾಡುತ್ತಾ ಮಾಡ್ಕೊಡುತ್ತಾ ಇದ್ರು, ಅವರವ್ರ ಕೆಲಸದಲ್ಲೇ ಮಗ್ನರಾಗಿದ್ರು. ಅಂದ್ರೆ ಅದರ ಅರ್ಥ ಏನು? ನೋಹ ನಾವೇ ಏನಕ್ಕೆ ಕಟ್ಟಿದ್ರು? ನೋಹ ದೇವರು ಹೇಳ್ದಂತೆ ರಕ್ಷಣೆಗಾಗಿ, ಅವನ ಕುಟುಂಬ ರಕ್ಷಣೆ ಹೊಂದಲಿಕ್ಕಲ್ಲ, ಎಲ್ಲಾ ಜನರನ್ನ ರಕ್ಷಣೆ ಹೊಂದಲಿಕ್ಕೋಸ್ಕರ ಎಲ್ಲಾ ಜನರು ರಕ್ಷಣೆ ಆಗ್ಬೇಕು ಅನ್ನೋದು ಯಾರ ಇಚ್ಛೆ ಆಗಿತ್ತು? ದೇವರ ಇಚ್ಛೆ. ಅದಾದ್ಮೇಲೆ ಏನ್ ಮಾಡಿದ್ರು? ನೋಹ 100 ವರ್ಷಗಳ ಕಾಲ ಏನ್ ಮಾಡಿದ್ರು? ನಾವೇ ಕಟ್ಟುತ್ತಾ ಏನ್ ಮಾಡಿದ್ರು? ಎಲ್ಲ ಜನರಿಗೂ ಸಂದೇಶವನ್ನ ಬೋಧಿಸಿದ್ರು. ಪ್ರೈಸ್ ದಿ ಲಾರ್ಡ್. ನೋವ 100 ವರ್ಷ ನಾವೇ ಕಟ್ಟಿದ್ದು ಅಂತ ಎಲ್ಲಿದೆ ಬ್ರದರ್? ಅದು ವಾಕ್ಯ ನಾನು ಕೊಡ್ತೀನಿ, ವಾಕ್ಯ ಇದೆ, ನಾನು ನಿಮಗೆ ತಿಳಿಸ್ತೀನಿ. ಸರಿನಾ? 100 ವರ್ಷಗಳ ಕಾಲ ಆತ ಏನ್ ಮಾಡಿದ್ರು? ನಾವೇ ಕಟ್ಟಿದ್ರು. ಪ್ರೈಸ್ ದಿ ಲಾರ್ಡ್. ಎಲ್ಲವನ್ನ ಏನ್ ಮಾಡ್ತಾ ಇದ್ರು? ಬೋಧಿಸ್ತಾ ಬಂದ್ರು, ತಿಳಿಸ್ತಾ ಬಂದ್ರು. ಆದ್ರೆ ಏನಾಯ್ತು? ಒಂದು ದಿನ ಏನಾಯ್ತು? ಆ ಕಾಲ ಬಂದೇ ಬಿಡ್ತು. ಆ ಕಾಲ ಬಂದಾಗ ಏನಾಯ್ತು? ಆ ಕುಟುಂಬ ಮಾತ್ರ ರಕ್ಷಿಸಲ್ಪಡ್ತು. ನಾವೇ ಕಟ್ಟಿದ್ದು ಎಲ್ಲರಿಗೋಸ್ಕರ ಅಂತ ಹೇಳಿದ್ರಲ್ಲ, ಎಲ್ಲರಿಗಾಗಿ ಕಟ್ಟಿದ್ದು, ಪ್ರತಿಯೊಬ್ಬರಿಗಾಗಿ. ಗೇಲಿ ಮಾಡಿದ್ದು ಸುಮ್ನೆ ನಿರಾಕರಿಸಿದಲ್ವಾ ಬ್ರದರ್? ಹೌದು, ಪ್ರವಾದನೆ ನಿರಾಕರಿಸಿದ್ದು. ದೇವರು ರಕ್ಷಣೆ ಹೊಂದಿಕೊಳ್ಳಬೇಕು, ರಕ್ಷಣೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು? ನಾವೇನ ಕಟ್ಟಿದ್ರು. ನಾವೇ ಕಟ್ಟು.
ಯಾರ್ಯಾರು ಬರ್ತಾರೋ ಬರಲಿ, ಬರೋರ್ನೆಲ್ಲ ಏನ್ ಮಾಡು, ಹತ್ತಿಸ್ಕೋ. ಎಲ್ಲರೂ ಹತ್ತಿಸ್ಕೋ. ಆದ್ರೆ ನಾವೇ ಕಟ್ಟುವುದನ್ನ ಜನರು ಏನ್ ಮಾಡಿದ್ರು, ನಾವೇನ ತಿರಸ್ಕಾರ ಮಾಡಿದ್ರು, ಆಳಿಸಿದ್ರು ಅಲ್ವಾ. ಹೌದು. ಇವತ್ತು ರಕ್ಷಣೆಯನ್ನು ಕೂಡ ನಾವು ಏನ್ ಮಾಡ್ತಾ ಇದೀವಿ, ಇವತ್ತು ದಿನ ಜನಗಳು ಏನ್ ಮಾಡ್ತಾ ಇದಾರೆ, ನಿರಾಕರಿಸ್ತಾ ಇದ್ದಾರೆ. ನಿರಾಕರಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಬ್ರದರ್. ನಿರಾಕರಿಸ್ತಾ ಇದ್ದಾರೆ, ರಕ್ಷಣೆಯನ್ನು ಅವರು ನಿರಾಕರಿಸ್ತಾ ಇದ್ದಾರೆ. ನೋಡಿ, ನೀವು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ನೋಡಿ, ನೀವು ಮಾತಾಡಿ, ಅವರ ಕುಟುಂಬದ ಬಗ್ಗೆ ಸ್ವಲ್ಪ ಮಾತನಾಡಿ, ರಕ್ಷಣೆ ಬಗ್ಗೆ ಮಾತನಾಡಿ, ಅವರು ಅಲ್ಲಿ ಕುಳಿತುಕೊಳ್ಳೋದಿಲ್ಲ. ಅವರು ಏನ್ ಮಾಡಲ್ಲ, ಜಾಗ ಖಾಲಿ ಮಾಡ್ಬಿಡ್ತಾರೆ ಬ್ರದರ್. ಜಾಗ ಖಾಲಿ ಮಾಡ್ತಾರೆ. ಏನಾದ್ರು ಹೇಳಿದ್ರೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲೇ ಮಾತಾಡ್ತಾ ಇರ್ತಾರೆ. ಏನಾದ್ರೂ ಹೇಳಿದ್ರೆ ಇಲ್ಲ ನಮಗೆ ಈ ಬ್ರದರ್ ಹೇಳ್ತಾರೆ, ಅವ್ರು ಹೇಳಿದ್ದೆ ನಾವು ಕೇಳ್ತೀವಿ, ಅವ್ರು ಏನ್ ಮಾಡ್ತಾರೆ, ಅವರೆಲ್ಲವನ್ನ ತಿಳಿಸ್ತಾರೆ ಅನ್ನೋದನ್ನ ಏನ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅವ್ರಿಗೆ ಒಬ್ಬೊಬ್ಬ ವ್ಯಕ್ತಿಗಳನ್ನ ಇವರು ನಿರ್ಧಾರ ಮಾಡ್ಕೊಂಡಿದ್ದಾರೆ, ಒಬ್ಬೊಬ್ಬ ವ್ಯಕ್ತಿಗಳನ್ನ ಇವ್ರು ಏನ್ ಮಾಡ್ಕೊಂಡಿದ್ದಾರೆ, ಅವಲಂಬಿಸ್ಕೊಂಡಿದ್ದಾರೆ. ಯಾವ ವ್ಯಕ್ತಿಗಳು ಕೂಡ ಏನ್ ಮಾಡಲ್ಲ, ನ್ಯಾಯ ತೀರ್ಪಿನ ದಿನ ಬರಲ್ಲ ಅಲ್ವಾ. ನ್ಯಾಯ ತೀರ್ಪಿನ ದಿನ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ರಕ್ಷಣೆ ಎಂಬುದು ನಾವು ಪಡ್ಕೊಳ್ಬೇಕು, ನಾವು ಹುಡುಕೊಂಡೋಗಿ ಪಡ್ಕೊಳ್ಬೇಕು. ಈ ದಿನಗಳಲ್ಲಿ, ಆ ದಿನದಲ್ಲಿ, ನಾವೇ ದಿನದಲ್ಲಿ ದೇವರು ಒಂದು ಅವಕಾಶ ಕೊಟ್ಟಿದ್ರು. ಬರಲಿ, ಯಾರ್ಯಾರು ಬರ್ತಾರೋ ಬರಲಿ. ಹಾಗಾದ್ರೆ ಅವ್ರು ಏನನ್ನ ಅವರು ಅಂದ್ರೆ ರೆಡಿ ಮಾಡ್ಕೊಳ್ಬೇಕಾಯ್ತು ಅಂದ್ರೆ, ಜನರು ಆ ದಿನಗಳಲ್ಲಿ ನಾವೇ ಹತ್ತಬೇಕಾದ್ರೆ ಅವರು ಏನನ್ನ ಸರಿಪಡಿಸ್ಕೊಳ್ಬೇಕಾಗಿತ್ತು ಅಂತ ನಾವು ನೋಡಿದ್ರೆ, ಏನನ್ನ ಸರಿಪಡಿಸ್ಕೊಳ್ಬೇಕಾಗಿತ್ತು, ಈ ದಿನಗಳಲ್ಲಿ ಏನನ್ನ ಸರಿಪಡಿಸ್ಕೊಳ್ಬೇಕು, ಎರಡನ್ನ ನಾವು ಹೋಲಿಸಿದಾಗ ಆದಿಕಾಂಡ 6ನೇ ಅಧ್ಯಾಯ ವಾಕ್ಯ 12ರಲ್ಲಿ ನಾವು ನೋಡ್ತೀವಿ, ಭೂ ನಿವಾಸಿಗಳೆಲ್ಲರೂ ತಮ್ಮ ನಡತೆಯನ್ನ ಕೆಡಿಸಿಕೊಂಡಿದ್ರು. ವಾಕ್ಯ ಓದಿ. ಇದೆಯಾ? ಜಗತ್ತು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿತ್ತು, ಹಿಂಸಾಚಾರದಿಂದ ತುಂಬಿ ತುಳುಕುತ್ತಿತ್ತು. ಭೂ ನಿವಾಸಿಗಳೆಲ್ಲರೂ ತಮ್ಮ ನಡತೆಯನ್ನು ಕೆಡಿಸಿಕೊಂಡಿದ್ರು. ನೋಡಿ, ಈ ದಿನಗಳಲ್ಲೂ ಕೂಡ ಏನಾಗಿದೆ, ಎಲ್ಲರೂ ಏನನ್ನ ಕೆಡಿಸ್ಕೊತಾ ಇದ್ದಾರೆ, ಏನ್ ಮಾಡ್ತಾರೆ, ಎಲ್ಲರೂ ತಮ್ಮ ನಡತೆಯನ್ನ ಕೆಡಿಸ್ಕೊಳ್ತಾ ಇದಾರೆ. ಓಕೆ, ತಾವು ಕೆಡಿಸ್ಕೊಳ್ಳೋದಲ್ದೆ ಏನ್ ಮಾಡ್ತಾರೆ, ತಮ್ಮ ಮಕ್ಕಳ ಏನ್ ಮಾಡ್ತಾರೆ, ತಮ್ಮ ಮಕ್ಕಳ ನಡತೆಯನ್ನು ಕೆಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಯಾವಾಗ್ಲೂ ಅಷ್ಟೇ ನಡತೆ ಬಹಳ ಏನಾಗಿರ್ಬೇಕು, ಬಹಳ ಪರಿಶುದ್ಧವಾಗಿರಬೇಕು. ನಿಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳಿರಿ. ಸಂತ ಪೌಲರು ಹೇಳ್ತಾರೆ, ನಿಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳಿರಿ. ಯಾಕೆ? ನೋವನ ಕಾಲದಲ್ಲಿ ಏನಾಗಿತ್ತು ನಡತೆ? ಎಲ್ಲ ಜನ ಏನಾಗಿದ್ರು, ನಡತೆ ಕೆಡಿಸ್ಕೊಂಡಿದ್ರು. ಈ ದಿನಗಳಲ್ಲಿ ಏನಾಗಿದೆ, ಇಲ್ಲೂ ಕೂಡ ನಡತೆ ಕೆಡಿಸ್ಕೊಂಡಿದ್ದಾರೆ. ನಾವು ಗೆಲ್ಲಬೇಕಾಗಿರೋದು ಯಾವ್ದನ್ನ ಅಂತ ಹೇಳಿದ್ರೆ, ನಮ್ಮ ನಡತೆಯನ್ನ ನಾವು ಗೆಲ್ಲಬೇಕು. ವಾಕ್ಯ ಅದೇ ಹೇಳ್ತಿರೋದು. 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನಿನಗೆ ಬಂದೊದಗಲಿರುವ ಯಾತನೆಯಿಂದಾಗಿ ಎದೆಗುಂದಬೇಡ. ನಿನಗೆ ಬಂದೊದಗಲಿರುವ ಯಾತನೆ ಅಂದ್ರೆ ಏನು? ಕೆಲವು ವಿಷಯಗಳನ್ನು ನೀವು ದೇವಾಲಯದಲ್ಲಿ ನೋಡಿದಾಗ ನಿಮಗೆ ಮುಜುಗರ ಆಗುತ್ತೆ. ಮುಜುಗರ ಆದಾಗ ನಿಮಗೆ ಒಂಥರ ಯಾತನೆ ಆಗುತ್ತೆ. ಹೌದಾ? ನಿಜನಾ? ಒಂಥರ ಯಾತನೆ. ಅಯ್ಯೋ, ಏನ್ ಈ ತರ ಮಾಡ್ತಾ ಇದಾರಲ್ಲ ಈ ಮಕ್ಕಳು, ಏನಪ್ಪ ಈ ತರ ಮಾಡ್ತಾ ಇದಾರಲ್ಲ.
ಅವ್ರು ನಿಮಗೆ ಹೊಡಿಲಿಲ್ಲ ಬಡಿಲಿಲ್ಲ, ನಿಮ್ಮ ಹತ್ರ ಬಂದು ಜಗಳ ಮಾಡಲಿಲ್ಲ, ಆದ್ರೂ ಕೂಡ ನಿಮಗೆ ಏನಾಗುತ್ತೆ, ಒಂಥರ ಯಾತನೆ. ಹೌದು ಯಾತನೆ. ಆ ಯಾತನೆ ಯಾವಾಗ ಬರುತ್ತಂತ ಹೇಳಿದ್ರೆ, ನೀವು ರಕ್ಷಣೆ ಹೊಂದಿದಾಗ, ನೀವು ರಕ್ಷಣೆ ಹೊಂದಿದ್ರೆ ಮಾತ್ರ, ನೀವು ರಕ್ಷಣೆ ಹೊಂದಿದ್ರೆ ಮಾತ್ರ. ಈ ದಿನಗಳಲ್ಲಿ ನಮ್ಮ ನಡತೆ ಏನಾಯ್ತು, ಎಲ್ಲ ಗಾಳಿಯಲ್ಲಿ ಹಾರೋಯ್ತು ಅಲ್ವಾ. ದೇವಾಲಯ ಅನ್ನೋ ಗೌರವ ಇಲ್ಲ, ಪ್ರಾರ್ಥನಾ ಕೂಟ ಅನ್ನೋ ಗೌರವ ಇಲ್ಲ, ತಲೆ ಮೇಲೆ ಬಟ್ಟೆ ಹಾಕೊಳ್ಳಲ್ಲ, ಇಷ್ಟ ಬಂದ ಹಾಗೆ. ಈಗ ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ಹೆಂಗಸರು ಗಂಡಸರು ಹಾಕಿಕೊಳ್ಳುವ ಬಟ್ಟೆಗಳನ್ನ ಹಾಕಿಕೊಳ್ಳಬಾರದು. ಇದೆಯಾ? ಇದೆ. ಗಂಡಸರು ಹೆಂಗಸರು ಹಾಕಿಕೊಳ್ಳುವ ಬಟ್ಟೆಗಳನ್ನ ಹಾಕಿಕೊಳ್ಳಬಾರದು. ಇದನ್ನ ಏನಾದ್ರೂ ನಾವು ಹೇಳಿದ್ರೆ ಅವ್ರೇನಿರ್ತಾರೆ, ಅದು ಹಳೆ ಒಡಂಬಡಿಕೆ, ಇದು ಹೊಸ ಒಡಂಬಡಿಕೆ. ಹಾಗಾಗಿ ಅದು ಬೇರೆ, ಇದು ಬೇರೆ. ಹೇಳ್ತಾರೆ. ಏನ್ ಮಾಡಲ್ಲ, ಅಂಗೀಕಾರ ಮಾಡ್ಕೊಳ್ಳಲ್ಲ. ಹಳೆ ಒಡಂಬಡಿಕೆಯಲ್ಲಿ ಸರ್ವೇಶ್ವರ ಸ್ವಾಮಿ ಗಂಭೀರವಾಗಿ ಹೇಳ್ತಾರೆ. ಏನು? ಯಾಜಕ ಕಾಂಡ 22ನೇ ಅಧ್ಯಾಯ ವಾಕ್ಯ 31, 32, 33 ಹೇಳ್ತಾರೆ. ಆ ವಾಕ್ಯ ಓದಿ. 31, 32, 33. ಯಾಜಕ ಕಾಂಡ 22ನೇ ಅಧ್ಯಾಯ ವಾಕ್ಯ 31, 32, 33 ಓದಿ. ಈ ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯಬೇಕು. ನಾನು ಸರ್ವೇಶ್ವರ. ನನ್ನ ಪವಿತ್ರ ನಾಮದ ಘನತೆಗೆ ಕುಂದು ತರಬಾರದು. ಇಸ್ರಾಯೇಲರೆಲ್ಲರೂ ನನ್ನನ್ನು ಪರಿಶುದ್ಧನೆಂದು ಪರಿಗಣಿಸಬೇಕು. ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರನು ನಾನು. ನಿಮಗೆ ದೇವರಾಗಿರಬೇಕೆಂದು ನಿಮ್ಮನ್ನು ಈಜಿಪ್ಟಿನಿಂದ ಬರಮಾಡಿದೆ. ನಾನು ಸರ್ವೇಶ್ವರ. ಓಕೆ, ಇಲ್ಲೇನ್ ಹೇಳ್ತಾರೆ, ನನ್ನ ಆಜ್ಞೆಗಳನ್ನೆಲ್ಲ ನೀವು ಅನುಸರಿಸಿ ನಡೆಯಬೇಕು ಅಲ್ವಾ? ಹೇಳ್ತಾರೆ. ಓಕೆ, ಅದೇ ಯಾಜಕ ಕಾಂಡ 26ನೇ ಅಧ್ಯಾಯ ವಾಕ್ಯ 14 ಹಾಗೂ 15, 16 ಓದಿ. ಆದರೆ ನೀವು ನನ್ನ ಮಾತನ್ನು ಕೇಳದೆ ಈ ಆಜ್ಞೆಗಳನ್ನೆಲ್ಲ ಅನುಸರಿಸದೆ ನನ್ನ ನಿಯಮಗಳನ್ನು ಅಲ್ಲಗಳೆದು ನನ್ನ ವಿಧಿಗಳನ್ನು ತಳ್ಳಿಬಿಟ್ಟು ನನ್ನ ಆಜ್ಞೆಗಳಿಗೆ ವಿಧೇಯರಾಗದೆ ನಿಬಂಧನೆಗಳನ್ನು ಮೀರಿ ನಡೆದರೆ ನೀವು ಈ ದಂಡನೆಗಳಿಗೆ ಗುರಿಯಾಗುವಿರಿ. ನಿಮಗೆ ಕ್ಷಯರೋಗ, ಚಳಿ ಜ್ವರ ಮುಂತಾದ ಭೀಕರ ವ್ಯಾಧಿಗಳು ಬರುವಂತೆ ಮಾಡುವೆನು. ಇವುಗಳ ನಿಮಿತ್ತ ನೀವು ಕಂಗೆಡುವಿರಿ, ಮನಗುಂದಿ ಹೋಗುವಿರಿ. ನಿಮ್ಮ ಬಿತ್ತನೆಯ ಫಲ ನಿಮಗೆ ಸಿಗದೆ ಹೋಗುವುದು, ಅದು ಶತ್ರುಗಳ ಪಾಲಾಗುವುದು. ಕ್ಷಯರೋಗ, ಚಳಿ ಜ್ವರ ಮುಂತಾದ ಭೀಕರ ರೋಗಗಳು. ಕ್ಷಯರೋಗ ಅಂದ್ರೆ ಏನು? ಉಸಿರಾಟದ ಸಮಸ್ಯೆ ರೋಗ ಅಲ್ವಾ? ಹೌದಾ? ಕೆಮ್ಮೋದಾ? ಉಸಿರಾಟದ ಸಮಸ್ಯೆ ಅಂದ್ರೆ ಉಸಿರಾಟ ಆಡ್ಲಿಲ್ಲ ಅಂದ್ರೆ ಕೆಮ್ಮು ಜಾಸ್ತಿ ಆಗುತ್ತೆ ಅಲ್ವಾ? ಹೌದಾ ಇಲ್ಲ? ಮಾತಾಡಿ, ಎಲ್ಲರೂ ಮಾತಾಡಿ. ಪ್ರೈಸ್ ದಿ ಲಾರ್ಡ್. ಈಗ ಉಸಿರಾಟದ ಸಮಸ್ಯೆಯ ರೋಗ. ಈಗ ಕಳೆದ ವರ್ಷಗಳಲ್ಲಿ ಕೊರೋನಾ ಬಂತು. ಆ ಕೊರೋನಾ ನಮ್ಮನ್ನ ಯಾವ ರೀತಿ ನಮ್ಮ ಮೇಲೆ ಆಕ್ರಮಣ ಮಾಡ್ತು? ಹೌದಾ? ನಿಜನಾ? ಉಸಿರಾಟದ ಸಮಸ್ಯೆ ಅಲ್ವಾ? ಕೊರೋನಾ ಬಂತು ಅಂತ ಹೇಳಿದ್ರೆ ಅವರಿಗೆ ಉಸಿರಾಡಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ಏನು? ಇದಾಗ್ಲಿಕ್ಕೆ ಕಾರಣ ಏನು? ಆ ರೋಗ ಬರ್ಲಿಕ್ಕೆ ಕಾರಣ ಏನು? ಅವರ ಮಾತನ್ನು ಮೀರಿದ್ದು. ಅವರ ಆಜ್ಞೆಗಳು ಅನುಸರಿಸಲಿಲ್ಲ, ಅವರನ್ನು ಅಲ್ಲಗಳಿದ್ದಕ್ಕಾಗಿ ಮಾತನ್ನು ನಾವು ಕೇಳಲಿಲ್ಲ ಅಲ್ವಾ? ಹೇಳ್ತಾ ಬಂದ್ರು ಕೇಳಲಿಲ್ಲ. ಈಗಲೂ ಕೂಡ ನಾವೇನ್ ಮಾಡ್ತಾ ಇದೀವಿ? ಕೇಳ್ತಾನೂ ಇಲ್ಲ, ನಿರಾಕರಿಸ್ತಾ ಕೇಳ್ತಾನೂ ಇಲ್ಲ. ಅದೇ ತರನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು ವಾಕ್ಯ ಓದೋಣ. ಸಂಖ್ಯಾಕಾಂಡ
14ನೇ ಅಧ್ಯಾಯ ವಾಕ್ಯ 18. ಸಂಖ್ಯಾಕಾಂಡ 14ನೇ ಅಧ್ಯಾಯ ವಾಕ್ಯ 18. ಸರ್ವೇಶ್ವರ ದೀರ್ಘ ಶಾಂತನು, ಪ್ರೀತಿಮಯನು, ಪಾಪ ಅಪರಾಧಗಳನ್ನು ಕ್ಷಮಿಸುವವರು, ಆದರೂ ಅಲ್ಲಿದೆ ನೋಡಿ, ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಇದೆ. ಆದರೂ ಅವರು ದೀರ್ಘಶಾಂತಿ, ಅವ್ರು ತುಂಬಾ ಒಳ್ಳೆಯವರು, ಬಹಳ ಪ್ರೀತಿ ಮಾಡ್ತಾರೆ, ನಮ್ಮ ಎಲ್ಲ ಪಾಪಗಳನ್ನ ಕ್ಷಮಿಸ್ತಾರೆ. ಅವರು ಕ್ಷಮಿಸಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಆದರೂ ಅಲ್ಲೊಂದು ಆದರೂ. ಓಕೆ, ಓದಿ. ಶಿಕ್ಷಿಸದೆ ಬಿಡದವರು, ತಂದೆಗಳ ಪಾಪ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವರು ಎಂದು ಹೇಳಿದ್ದೀರಿ. ಆ ಮಾತನ್ನು ನೆನಪಿಗೆ ತಂದುಕೊಳ್ಳಿ. ಈಗ 3-4 ತಲೆಮಾರುಗಳ ಮಕ್ಕಳು ಆಶೀರ್ವಾದವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಯಾರು ಪರಿಶುದ್ಧವಾಗಿರ್ಬೇಕು? ತಂದೆ ತಾಯಿಗಳು ಪರಿಶುದ್ಧವಾಗಿರಬೇಕು. ದೇವರು ಹೇಳಿದ ಆಜ್ಞೆಗಳಲ್ಲಿ ಒಂದನ್ನು ಮೀರಬಾರದು. ಮೀರಿದ್ರೆ ಏನಾಗುತ್ತೆ? ದೇವರ ದಂಡನೆಗೆ ಗುರಿ ಆಗ್ತೀವಿ. ಯಾರು ಗುರಿ ಆಗ್ತಾರೆ? ಯಾರ್ಯಾರು ಗುರಿ ಆಗ್ತಾರೆ? ತಂದೆ ತಾಯಿ 3-4 ತಲೆಮಾರು. ಹೌದಾ? ಹೌದು ಬ್ರದರ್. ಈಗ ಯೋಚನೆ ಮಾಡಿ, ನಾವು ಮಾಡಿರುವ ಪಾಪಗಳು ಅಲ್ಪ ಸ್ವಲ್ಪ ಇದೆ ಅನ್ಕೊಂಡಿದ್ದೀರಾ? ಎಷ್ಟು ದಿನ ನಾವು ವಿಗ್ರಹಾರಾಧನೆ ಮಾಡಿಲ್ಲ ನೋಡಿ. ಎಷ್ಟು ದಿನ ನಮ್ಮ ಘನತೆಯನ್ನ, ದೇವರಿಗೆ ನೀಡಬೇಕಾದ ಘನತೆಯನ್ನ, ದೇವರಿಗೆ ನೀಡಬೇಕಾದ ಗೌರವವನ್ನ, ದೇವರಿಗೆ ನೀಡಬೇಕಾದ ಸ್ಥಾನಮಾನವನ್ನ ನಾವು ಯಾರು ಕೊಟ್ಟೋ? ನಡೆಯಕ್ಕೆ ಅಸಾಧ್ಯವಾಗಿರುವ ವಿಗ್ರಹಗಳಿಗೆ ಕೊಟ್ಟೋ. ಯೋಚನೆ, ವಿಗ್ರಹಗಳಿಗೆ ಕೊಟ್ಟೋ. ಈಗಲೂ ಕೊಡ್ತಾ ಇದ್ದೀವಿ. ಕೊಡುವಂತೆ ಅನೇಕ ಜನ ಏನ್ ಮಾಡ್ತಾ ಇದ್ದಾರೆ? ಬೋಧಿಸ್ತಾ ಇದ್ದಾರೆ. ಕೊಡೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ? ದೇವರ ಮಾರ್ಗವನ್ನೇ ಏನ್ ಮಾಡ್ತಾ ಇದ್ದಾರೆ? ದಾರಿ ತಪ್ಪಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ವಾಕ್ಯ 7 ಏನಾಗಬಾರ್ದು? ಅವರು ಜಯ ಹೊಂದಬಾರದು. ಅಲ್ಲಿ ವಾಕ್ಯ ಇದೆಯಾ ನೋಡಿ, ಯಾರು ಜಯ ಹೊಂದುತ್ತಾನೋ ಅಂತವನಿಗೆ. ಇದೆಯಾ? ವಾಕ್ಯ ಇದೆಯಾ? ಯಾರು ಜಯ ಹೊಂದುತ್ತಾನೋ. ಈಗ ನಾನು ನೀವು ಜಯ ಹೊಂದಕ್ಕೆ ಸಾಧ್ಯ ಇದೆಯಾ? ಯಾಕಿಲ್ಲ? ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದೋಣ. ಜಯ ಹೊಂದಬೇಕು ಅಂದ್ರೆ ನಾವು ಏನ್ ಮಾಡಬೇಕು? ಹೌದಾ? ನಿಜನಾ? ಈ ಲೋಕದಲ್ಲಿರುವ ಎಲ್ಲಾ ವಿಷಯಗಳನ್ನು ನಾವು ಜಯಿಸಬಹುದು. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ರು ಅಲ್ವಾ, ಯೋಹಾನ 16:33 ಹೇಳಿದ್ರು, ನಾನು ಲೋಕವನ್ನ ಜಯಿಸಿದ್ದೇನೆ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಈಗ ನಾವು ಜಯ ಹೊಂದಿದ ಮೇಲೆ ಮಾತ್ರ ದೇವರ ಪರಂಧಾಮದಲ್ಲಿರುವಂತಹ ಜೀವ ವೃಕ್ಷದ ಆ ಫಲವನ್ನ ಸವಿಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸವಿಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಾವು ಈ ಲೋಕವನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಒಬ್ಬ ಬೋಧಕನ ಮುಖಾಂತರ ಅಥವಾ ಒಬ್ಬ ಯಾಜಕನ ಮುಖಾಂತರ ಅಥವಾ ಒಬ್ಬ ಪಾಸ್ಟರ್ಸ್ಗಳ ಮುಖಾಂತರ ಎಂದಿಗೂ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾದ್ರೆ ಯಾರದ ಸಾಧ್ಯ ಅಂತ ನಾವು ನೋಡ್ತಾ ಹೋದ್ರೆ, ಕೆಲವು ಜನ ಯಾವ ರೀತಿ ಬಿಂಬಿಸ್ಕೊಳ್ತಾರೆ ಗೊತ್ತಾ? ಅಂತ ಹೇಳಿದ್ರೆ, ಪರಿಶುದ್ಧಾತ್ಮರನ್ನ ಅಗ್ರಿಮೆಂಟ್ ಮಾಡಿಟ್ಕೊಂಡಿರೋ ತರ, ಅಂದ್ರೆ ಇವ್ರಿಗೆ ಬೇಕು ಅಂದಾಗ ಪರಿಶುದ್ಧಾತ್ಮರು ಬರಬೇಕು, ಬೇಡ ಅಂದಾಗ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ?
ಆ ರೀತಿಯಾಗಿ ಸಿದ್ಧತೆ ಮಾಡಿಟ್ಕೊಂಡಿದ್ದಾರೆ, ಆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ನಾವು ಯಾವತ್ತೂ ಅಷ್ಟೇ ಯೆಶಾಯ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಏನ್ ಹೇಳ್ತಾರೆ? ಮೂಗಿನಲ್ಲಿ ಉಸಿರಾಡುವ ಮನುಷ್ಯನ ಮೇಲೆ ನೀನೇನ್ ಮಾಡ್ಬೇಡ, ಏನ್ ಮಾಡ್ಬೇಡ, ಭರವಸೆ ಇಡಬೇಡ ಭರವಸೆ. ಅವ್ನು ಯಾರೇ ಆಗಿರು, ಅವ್ರು ಏನ್ ಬೋಧಿಸ್ತಾರೋ ಅದೆಲ್ಲವನ್ನ ಆಲಿಸ್ರಿ, ಎಲ್ಲ ಪ್ರವಾದನೆಗಳನ್ನ ಪರಿಶೋಧಿಸ್ರಿ. ಈಗ ಅವೆಲ್ಲ ನಾನು ಹೇಳಿದೆ, ಒಬ್ರು ಹೇಳಿದ್ರು ಪರಲೋಕನೂ ಇಲ್ಲ, ಭೂಲೋಕನೂ ಇಲ್ಲ, ಅಲ್ಲ ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ಬದುಕಿರ್ಬೇಕಾದ್ರೆ ಚೆನ್ನಾಗಿ ಎಂಜಾಯ್ ಮಾಡುವಂತ. ಆ ಮಾತು ಕೇಳಿಸ್ಕೊಂಡು ಅದರಂತೆ ಜೀವಿಸಿದ್ರೆ ದೇವರ ರಾಜ್ಯದಲ್ಲಿರುವ ಪರಂಧಾಮ ನಾವು ಸವಿಲಿಕ್ಕೆ ಸಾಧ್ಯನಾ? ಜೀವ ವೃಕ್ಷ ಸವಿಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹೌದಾ? ದೇವ್ರಿ ಅವ್ರು ಹೇಳಿದ್ಯೇನು? ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ. ಎಲ್ಲಿ ಬರ್ಬೇಕು? ಯಾರ ಬಳಿಗೆ ಬರ್ಬೇಕಂತೆ? ಪ್ರಭು ಯೇಸು ಕ್ರಿಸ್ತರು ಎಲ್ಲಿದ್ದಾರೆ? ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು ಅಲ್ವಾ? ಹೌದಾ? ಒಂದು ವಾಕ್ಯ ಓದೋಣ. ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ವ್ಯಕ್ತಿಗಳ ಮುಖಾಂತರ ಸಾಧ್ಯ ಇಲ್ಲ, ವಸ್ತುಗಳ ಮುಖಾಂತರ ಸಾಧ್ಯವಿಲ್ಲ. ಆದರೆ ವಾಕ್ಯ ಹೇಳೋ ಪ್ರಕಾರ 1 ಯೋಹಾನ 5ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣ. 1 ಯೋಹಾನ 5ನೇ ಅಧ್ಯಾಯ ವಾಕ್ಯ 5. ಯೇಸುವೇ ದೇವರ ಪುತ್ರರೆಂದು ನಂಬಿದವರೇ ಹೊರತು ಲೋಕವನ್ನು ಜಯಿಸಲು ಬೇರೆ ಯಾರಿಂದ ಸಾಧ್ಯ? ನೀವು ಯಾರನ್ನು ನಂಬಬೇಕಂತೆ? ಪ್ರಭು ಯೇಸು ಕ್ರಿಸ್ತರನ್ನು ಮಾತ್ರ ನಂಬಬೇಕು. ಇಲ್ಲಿ ವಾಕ್ಯ ಇದೆ ತಾನೆ? ವಾಕ್ಯ ಇದೆ. ಪ್ರಭು ಯೇಸು ಕ್ರಿಸ್ತರನ್ನ ದೇವರ ಪುತ್ರನೆಂದು ಯಾರು ನಂಬುತ್ತಾರೋ, ನಂಬಿದವರೇ ಹೊರತು ಯಾರು ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕವನ್ನ ಜಯಿಸದೆ ಹೋದ್ರೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಲೋಕವನ್ನು ನಾವು ಜಯಿಸ್ಬೇಕಂದ್ರೆ ಯಾರನ್ನು ನಂಬಿ ಜೀವಿಸ್ಬೇಕು? ನಾವು ಪ್ರಭು ಯೇಸು ಕ್ರಿಸ್ತರನ್ನ ನಂಬಿ ಜೀವಿಸಿದ್ರೆ ಮಾತ್ರ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿಯ ಮೇಲೆ ನಾನು ವ್ಯಕ್ತಿಯನ್ನು ನಂಬಿದ್ದೀನಿ, ಒಬ್ಬ ಬೋಧಕರನ್ನ ನಂಬಿದ್ದೀನಿ, ಒಬ್ಬ ಪಾಸ್ಟರ್ಗಳನ್ನ ನಂಬಿದ್ದೀನಿ, ಒಬ್ಬ ಯಾಜಕರನ್ನ ನಂಬಿದ್ದೀನಿ, ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸಾಧ್ಯನಾ? ಎಂದಿಗೂ ಸಾಧ್ಯ ಇಲ್ಲ. ಎಂದಿಗೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ಅದು ಏನು? ನಿನಗೆ ಬಂದೊದಗಲಿರುವ ಯಾತನೆಯಿಂದ ಎದೆಗುಂದಬೇಡ. ಅನೇಕ ಜನ ಏನ್ ಮಾಡ್ತಾರೆ? ನಿನ್ನನ್ನು ಪರಿಶೋಧಿಸೋದಕ್ಕೋಸ್ಕರ 10 ದಿನಗಳ ಕಾಲ ನಿನಗೆ ಕಷ್ಟ ಸಂಕಟಗಳು ಬರ್ಬೋದು, ಅನುಭವಿಸ್ಲಿಕ್ಕೆ ಬರ್ಬೋದು. ಪ್ರೈಸ್ ದಿ ಲಾರ್ಡ್. ಹೇಳ್ತಾ ಇದ್ದಾರಾ? ಅದನ್ನ ಜಯಿಸಿ ಬರ್ಬೇಕು ನೀನು. ಜಯಿಸಿ ಬರದೆ ಹೋದ್ರೆ ನಿನಗೇನಿಲ್ಲ. ಜೀವ ವೃಕ್ಷ ಫಲದ ಸವಿಯಕ್ಕಾಗಲ್ಲ. ಎಷ್ಟೋ ಜನ ಈ ದಿನಗಳನ್ನ ನೋಡ್ತಾ ಇದ್ದೀನಿ. ಎಷ್ಟೋ ಜನ ಯಪ್ಪ ವಿಗ್ರಹಗಳನ್ನ ಒತ್ಕೊಂತಿರ್ಗೋದು, ವಿಗ್ರಹಗಳ ಬಗ್ಗೆ ಬೋಧನೆ ಮಾಡೋದು. ವಿಗ್ರಹಗಳಲ್ಲಿ ಜೀವ ಇದೆ, ವಿಗ್ರಹಗಳನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಅಲ್ಲಿಟ್ಕೊಳ್ಳಿ, ಇಲ್ಲಿಟ್ಕೊಳ್ಳಿ. ಯಾರು ಹೇಳ್ತಾರದು? ಯೇಸು ಸ್ವಾಮಿ ಅಥವಾ ದೇವರಾತ್ಮ ಯಾವತ್ತಾದ್ರೂ ನೀನು ವಿಗ್ರಹಗಳನ್ನು ನಂಬಿ ಜೀವಿಸ್ರಿ ಅಥವಾ ಲೋಕದ ವಸ್ತುಗಳನ್ನು ನಂಬಿ ಜೀವಿಸ್ರಿ, ಲೋಕದ ವ್ಯಕ್ತಿಗಳನ್ನು ನಂಬಿ ಜೀವಿಸ್ರಿ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ಹೇಳಲ್ಲ. ಹಾಗಾದ್ರೆ ದೇವರೇ ಹೇಳಿದಾರಲ್ವಾ? ಹಾಗಾದ್ರೆ ಹಾಗಾದ್ರೆ ಇವರು ಈಗ ಏನ್ ಮಾಡ್ತಾ ಇದಾರೆ? ವಿಗ್ರಹಗಳನ್ನ ಮೇಲೆ ನಂಬಿಕೆ ಇಡಿ, ವಿಗ್ರಹಗಳ ಮೇಲೆ ಭರವಸೆ ಇಡಿ ಅಂತ ಹೇಳ್ತಾರೆ.
ಅಂತ ಹೇಳಿ ಇವರು ಬೋಧನೆ ಮಾಡ್ತಾರದು. ಹಾಗಾದ್ರೆ ದೇವಾಲಯದಲ್ಲಿ ವಿಗ್ರಹ ಯಾಕೆ ಇಟ್ಟಿದ್ದಾರೆ? ಅವರ ಮಾದರಿಯಾಗಿ ಜೀವಿಸಲು. ಒಂದು ಎಚ್ಚರಿಕೆ ಸಂದೇಶ ಅಲ್ವಾ? ಹೌದು brother. ಎಚ್ಚರಿಕೆ ಸಂದೇಶ. ಅವರಂತೆ ಜೀವಿಸ್ಲಿಕ್ಕೆ, ಅವರಂತೆ ನಾವು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಒಬ್ಬ ವ್ಯಕ್ತಿ, ಒಂದು ಹೆಂಗಸು ಅಂತ ತಿಳ್ಕೊಳ್ಳೋಣ. ಒಂದು ಹೆಂಗಸು, ಗಂಡನಿಗೆ ಗೌರವ ಇಲ್ಲ, ಕುಟುಂಬದಲ್ಲಿ ಯಾರಿಗೂ ಗೌರವ ಇಲ್ಲ, ಅತ್ತೆ ಮಾವನಿಗೆ ಗೌರವ ಇಲ್ಲ, ಮಕ್ಕಳ ಮೇಲೂ ಏನೂ ಗೌರವ ಇಲ್ಲ, ಬಾಯಲ್ಲಿ ಬರುವ ಎಲ್ಲ ಹೊಲಸು ಮಾತುಗಳು, ಓಕೆ, ಹಾಕೊಳ್ಳುವಂಥ ಬಟ್ಟೆ ಕಾಮ ಉದ್ವೇಗ ಮಾಡುವಂಥ ಬಟ್ಟೆಗಳು, ಗಂಡಸರ ಆತ್ಮ ನಾಶ ಮಾಡುವಂಥ ಬಟ್ಟೆಗಳನ್ನು ಹಾಕಿಕೊಂಡು, ಕೈಯಲ್ಲಿ ಜಪಸರ ಹಿಡ್ಕೊಂಡು 100 ಅಲ್ಲ 1000 ಜಪಸರ ಮಾಡೋದು ಏನೋ ಪ್ರಯೋಜನ ಇದೆಯಾ? ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ಮಾತೆ ಮರಿಯಮ್ಮನವರಲ್ಲಿದ್ದಂತಹ ಒಂದೇ ಒಂದು ಪಾಯಿಂಟ್ ಏನಿಲ್ಲ, ಆ ಸ್ವಭಾವಗಳು ಇಲ್ಲ, ಅಪರಿಶುದ್ಧತೆ ಇಲ್ಲ. ಆ ಒಂದು ಏನ್ ಹೇಳ್ತಾರೆ, ಆ ಸ್ವಭಾವದ ಗುಣಗಳು ಅಂದ್ರೆ ಅವರಲ್ಲಿದ್ದಂತೆ ಯಾವ ಗುಣಗಳು ಇವರಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ಮಾಡಿ ಏನು ಪ್ರಯೋಜನ? ಹೌದಾ? ಏನೋ ಅವ್ರಿಗೆ ಸಮಾಧಾನ ಆಗ್ಲಿ ಅಂತ ಮಾಡ್ಕೊಂತಾರೆ. ಸಮಾಧಾನ ಆಗ್ಲಿ ಅಂತ ಮಾಡ್ಕೊಳ್ಬೇಕಷ್ಟೇ ಅಲ್ವಾ? ಸಮಾಧಾನ ಆಗ್ಲಿ ಅಂತ ಮಾಡ್ಕೊಳ್ಬೇಕು. ದೇವರಿಗೆ ಮೆಚ್ಚುಗೆ ಆಗೋ ತರ ಆಗಲ್ಲ ಬ್ರದರ್ ಅದು. ದೇವರು ಮೆಚ್ಚುವಂತೆ ಆಗಲ್ಲ. ಯಾಕೆಂತ ಹೇಳಿದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27ರಲ್ಲಿ ನಾವು ನೋಡ್ತೀವಿ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರಲಾರದು, ಪ್ರವೇಶ ಆಗೋದೇ ಇಲ್ಲ. ಪ್ರವೇಶ ಆಗಲ್ಲ. ಪ್ರವೇಶ ಆಗಲ್ಲ ಅಂದ್ರೆ ಅರ್ಥ ಏನು? ಪ್ರವೇಶ ಆಗಲ್ಲ ಅಂದ್ರೆ ಅರ್ಥ ಏನು? ದೇವರ ಜೊತೆಗೆ ಇಲ್ಲ ಅಂತ. ನಮ್ಮ ನಡತೆ ಸರಿ ಇಲ್ಲ ಅಂತ ಅಲ್ವಾ? ಈಗ ಹಳೆ ಒಡಂಬಡಿಕೆಯಲ್ಲಿ ನಾವೇನು ಓದೋ, ಜನರು ತಮ್ಮ ನಡತೆಯನ್ನ ಕೆಡಿಸ್ಕೊಂಡಿದ್ರು. ಈಗ ಏನ್ ಮಾಡ್ತಾ ಇದಾರೆ? ಈಗಲೂ ಯಾರ್ಯಾರು ಕೆಡಿಸ್ಕೊಂಡಿದ್ದಾರೆ? ಎಲ್ಲರೂ ಅಲ್ವಾ? ನೋವನ ಕಾಲದಲ್ಲಿ ಏನಾಯ್ತು? ಎಲ್ಲರೂ ನಡತೆ ಕೆಟ್ಟೋಗಿದ ಕಾರಣ ರಕ್ಷಣೆ ಪಡ್ಕೊಳ್ಬೇಕು ಅಂತ ಹೇಳಿದ್ರು, ಆದ್ರೂ ಯಾರು ಪಡ್ಕೊಳ್ಳಿಲ್ಲ. ನೋವನ ಕಾಲದಲ್ಲಿ ನಡೆದಂತೆಯೇ ಈಗಲೂ ನರಪುತ್ರನು ಬರುವಾಗಲೂ ಆಗುವುದು. ಬಲಿಪೀಠ ಅನ್ನೋ ಭಯ ಇಲ್ಲ, ಪರಮಪ್ರಸಾದ ಎಂಬ ಭಯ ಇಲ್ಲ, ಸಂತರುಗಳು ಅವರ ಆ ರೂಪಗಳು ಅಲ್ಲಿರ್ತವೆಂಬ ಭಯ ಇಲ್ಲ. ದೇವರು ಮೆಚ್ಚಿದಂತಹ ಏಕೈಕ ಪರಿಶುದ್ಧತೆಯ ತಾಯಿ ಮಾತೆ ಮರಿಯಮ್ಮರು ಅಲ್ಲಿ, ಆ ರೂಪ ಅಲ್ಲಿದೆ ಅನ್ನೋದು ಅವ್ರಿಗೇನಿಲ್ಲ, ಏನೂ ಇಲ್ಲ. ನಡೆದುಕೊಳ್ಳುವ ರೀತಿ, ಅವರ ನಡತೆ, ಅವರ ಸ್ವಭಾವ, ಅವರ ಗುಣಗಳು ಎಲ್ಲ ಸೈತಾನನು ಮೆಚ್ಚುವಂತೆ ಇದ್ದು, ನೀನು 100 ಅಲ್ಲ 1000 ಜಪಸರ ಮಾಡಿದ್ರು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡು, 1 ಮಾಡು ಅಥವಾ 10 ಮಾಡು, ನಿನ್ನ ತೃಪ್ತಿ ಎಷ್ಟಿದೆಯೋ ಅಷ್ಟು ಮಾಡೋದಕ್ಕಿಂತ ಮುಂಚೆ ನಿನ್ನ ನಡತೆಯನ್ನ ನೋಡಿ. ಒಂದು ವಾಕ್ಯ ಓದಿ ಪ್ರಲಾಪ ಪುಸ್ತಕ 3ನೇ ಅಧ್ಯಾಯದಲ್ಲಿ 40ನೇ ವಾಕ್ಯ, 3ನೇ ಅಧ್ಯಾಯ 40ನೇ ವಾಕ್ಯವನ್ನು ಓದೋಣ. 3:40 3:40. ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳೋಣ. ಓಕೆ, ಮತ್ತೊಮ್ಮೆ ಓದು.
ಪ್ರಾರ್ಥಿಸೋಣ. ಹಾ, ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳೋಣ. ಏನ್ ಹೇಳ್ತಾ ಇದಾರೆ? ಏನನ್ನ ಪರೀಕ್ಷೆ ಮಾಡ್ಕೊಳ್ಬೇಕಂತೆ? ನಮ್ಮ ನಡತೆಯನ್ನ. ನಡತೆ ನೋವನ ಕಾಲದಲ್ಲಿ ಏನಾಗಿತ್ತು? ನಡತೆ ಕೆಟ್ಟೋಗಿತ್ತು ಅಲ್ವಾ? ಹಾ, ಈಗಲೂ ಕೂಡ ನಡತೆ ಕೆಟ್ಟೋಗಿದೆ. ಹಾಗಾದ್ರೆ ವಾಕ್ಯ ಏನಾಗ್ತಾ ಇದೆ? ನೆರವೇರ್ತಾ ಇದೆ. ವಾಕ್ಯ ನೆರವೇರ್ತದೆ, ಪ್ರವಾದನೆ ನೆರವೇರ್ತಾ ಇದೆ. ನೋವನ ಕಾಲದಲ್ಲಿ ನಡೆದಂತೆಯೇ ಈಗಲೂ ನರಪುತ್ರನು ಬರುವಾಗಲೂ ನಡೆಯುವುದು. ನಡೀತಾ ಇದೆ. ಹಾ, ಪ್ರವಾದನೆ ನೆರವೇರ್ತಾ ಇದೆ. ಪ್ರವಾದನೆ ನೆರವೇರ್ತಾ ಇದೆ ಅಂದ್ರೆ ಪ್ರಭು ಯೇಸು ಕ್ರಿಸ್ತರು ಬರ್ತಾ ಇದ್ದಾರೆ. ಇದರಿಂದ ನಮ್ಗೇನು ಅರ್ಥ ಆಗುತ್ತೆ? ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ನಾವು, ನಮ್ಮ ಮನೆಯವರು, ನಮ್ಮ ಕುಟುಂಬದವರು, ನಮ್ಮ ಬಂಧು ಬಳಗದವರು, ನಮ್ಮ ಊರಿನವರು, ನಮ್ಮ ರಾಜ್ಯದವರು, ನಮ್ಮ ದೇಶದವರು, ಭೂಮಿಯಲ್ಲಿರುವ ಪ್ರತಿಯೊಬ್ಬರು ಏನಾಗಿರಬೇಕು? ಎಚ್ಚರವಾಗಿರಬೇಕು. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ 25ನೇ ಅಧ್ಯಾಯದಲ್ಲಿ ಒಂದು 10 ಮಂದಿ ಕನ್ಯರ ಬಗ್ಗೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಸಾಮತಿ ಹೇಳ್ತಾರೆ ಅಲ್ವಾ? ಹೌದು ಬ್ರದರ್. ಸಾಮತಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, 6ನೇ ವಾಕ್ಯ ಓದಿ. 6ನೇ ವಾಕ್ಯ. ನಡುರಾತ್ರಿಯ ವೇಳೆ ಇಗೋ ಮಧುವನಿಗ ಬರುತ್ತಿದ್ದಾನೆ, ಬನ್ನಿ ಹಾ, ಆತನನ್ನು ಎದುರುಗೊಳ್ಳಿ ಎಂಬ ಕೂಗು ಕೇಳಿಸಿತು. ಹಾ, ಕನ್ಯೆಯರೆಲ್ಲರೂ ಕೂತರು. ಕೂಗು ಕೇಳಿಸಿತ್ತು ಅಲ್ವಾ? ಈಗ ನಮಗೂ ಈಗ ಇದೆಲ್ಲ ಕೂಗುತ್ತಾನೆ. ಇದು ವಾಕ್ಯ ಎಲ್ಲ ಕೂಗಿ ನಮಗೆ. ಹೌದಾ? ಎಚ್ಚರಿಕೆ ಬ್ರದರ್. ಎಚ್ಚರಿಕೆ. ಪ್ರತಿದಿನ ನಾವು ಕೇಳಿಸ್ಕೊಳ್ತಾ ಇದ್ವಿ, ಆದ್ರೂ ಕೂಡ ನಾವೇನಾಗ್ತಾ ಇಲ್ಲ, ಎಚ್ಚರಗೊಳ್ತಾ ಇಲ್ಲ. ಎಚ್ಚರಗೊಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. 10ನೇ ವಾಕ್ಯದಲ್ಲಿ ನೋಡ್ತೀವಿ, ಮಧುವಣಿಗ ಬಂದೇ ಬಿಟ್ಟ. ಮಧುವಣಿಗ ಬಂದೇ ಬಿಟ್ಟ. ಸಿದ್ಧರಾಗಿದ್ದ. ಸಿದ್ಧರಾಗಿದ್ದ ಅಂದ್ರೆ ಅರ್ಥ ಏನು? ಎಚ್ಚರವಾಗಿದ್ದ. ಎಚ್ಚರವಾಗಿದ್ದವರು ಏನಾದ್ರು ಕಲ್ಯಾಣ ಮಂಟಪಕ್ಕೆ, ವಿವಾಹ ಮಹೋತ್ಸವಕ್ಕೆ. ವಿವಾಹ ಮಹೋತ್ಸವ ಪ್ರಕಟಣೆ ಪುಸ್ತಕದಲ್ಲಿ ಎಲ್ಲಿದೆ? ಇಲ್ಲಿ ಬರೆದಿರುವ ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 10ರಲ್ಲಿ ವಿವಾಹ ಮಹೋತ್ಸವಕ್ಕೆ ಹೋದರು ಎಂಬ ವಾಕ್ಯ ಪ್ರಕಟಣೆ ಪುಸ್ತಕದಲ್ಲಿ ಎಲ್ಲಿದೆ? 1:3. ಏನು 1:3? ಪ್ರಕಟಣೆ ಗ್ರಂಥ 1:3. ಬ್ರದರ್, ನಾನು ಏನ್ ಹೇಳ್ತಾ ಇದ್ದೀನಿ? ವಿವಾಹ ಮಹೋತ್ಸವ ಬಗ್ಗೆ ಹೇಳ್ತಾ ಇದ್ದೀನಿ. ಹಾ ಬ್ರದರ್. 1:3 ಏನಿದೆ? ಓದಿ. 1:3 ಏನಿದೆ? ಈ ಪ್ರವಾದನ ಪ್ರವಾದನ ಸಂದೇಶ. ನಾನು ನಿಮಗೆ ಹೇಳ್ತಾರದೇನು? ವಿವಾಹ ಮಹೋತ್ಸವ ಅಂದ್ರೆ ಏನು? ವಿವಾಹ ಮಹೋತ್ಸವ ಅಂದ್ರೆ ಏನು? ಮದುವೆ ಅಲ್ವಾ? ಮತ್ತೆ 1:3 ಹೆಂಗಾಗುತ್ತೆ? 1:3 ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸರಿ ಬ್ರದರ್. ಹಾಗಾದ್ರೆ ಎಲ್ಲಿದೆ ಅಂತ ಹೇಳಿದ್ರೆ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ ತಗೊಳ್ಳಿ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ. ಸ್ವರ್ಗದಲ್ಲಿ ಸಂಭ್ರಮ ಇದೆಯಾ? ಇದೇ ಬ್ರದರ್. ಓಕೆ, 5ನೇ ವಾಕ್ಯದ ಹೆಡ್ಡಿಂಗ್ ನೋಡಿ. ಸ್ವರ್ಗೀಯ ಸಂಭ್ರಮಕ್ಕೆ ಸಂಭ್ರಮಕ್ಕೆ ಆಮಂತ್ರಣ. ಆಮಂತ್ರಣ ಇದೆಯಾ? ಬ್ರದರ್. ಓಕೆ, 9ನೇ ವಾಕ್ಯ ಓದಿ. ಅನಂತರ ದೇವದೂತನು ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಎಂದು ಬರೆ ಎಂದು ನನಗೆ ಆಜ್ಞಾಪಿಸಿದನು. ವಿವಾಹ ಔತಣ ಇದೆಯಾ? ಸತ್ಯವಾದ ವಾಕ್ಯಗಳು. ಇದೆಲ್ಲ ವಿವಾಹ ಔತಣ ಅಂದ್ರೆ ಏನು? ಮದುವೆಯ ಸಮಾನ. ಮಾತಾಡಿ. ವಿವಾಹ ಔತಣ ಅಂದ್ರೆ ಏನು? ಸ್ವರ್ಗಕ್ಕೆ ಆಮಂತ್ರಣ ಬ್ರದರ್. ಸ್ವರ್ಗಕ್ಕೆ ಆಮಂತ್ರಣ ಅಥವಾ ವಿವಾಹ ಮಹೋತ್ಸವನ? ಮಹೋತ್ಸವ. ಹೌದಾ? ಓಕೆ, ಮತ್ತಾಯನ ಬರೆದ ಸ್ವಲ್ಪ ಅರ್ಥ ಆಗಿಲ್ಲ, ಹೇಳಿ ಒಂದ್ಸಲ. ಓಕೆ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಫ್ಯಾನ್ ಹಾಕಿರೋರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ.
ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 10ರಲ್ಲಿ ವಿವಾಹ ಮಹೋತ್ಸವಕ್ಕೆ ಹೋದರು ಎಂಬುದಾಗಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಈ ವಿವಾಹ ಮಹೋತ್ಸವ ಎಂಬ ಎಚ್ಚರಿಕೆಯ ಸಂದೇಶ ಪ್ರಕಟಣೆ ಪುಸ್ತಕದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ ವಾಕ್ಯ 9ರಲ್ಲಿ ನಾವು ಕಾಣಬಹುದು. ಏನು? ದೇವದೂತನು ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು. ಯಜ್ಞದ ಕುರಿಮರಿ ಯಾರು? ಪ್ರಭು ಯೇಸು ಕ್ರಿಸ್ತರು. ಹೌದಾ? ಪ್ರಭು ಯೇಸು ಕ್ರಿಸ್ತರ ವಿವಾಹ ಮಹೋತ್ಸವ ಅಂತ ಹೇಳಿ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ? ಮತ್ತಾಯ 25ರಲ್ಲಿ. ಸಿದ್ಧರಾಗಿದ್ದವರು ಮಾತ್ರ ಹೋಗ್ತಾರೆ, ಸಿದ್ಧರಾಗದಿರೋರು ಯಾರ್ಯಾರು 1 ಯೋಹಾನ 1ನೇ ಅಧ್ಯಾಯ 5ನೇ ವಾಕ್ಯ ಪ್ರಭು ಯೇಸು ಕ್ರಿಸ್ತರ ದೇವರ ಪುತ್ರ ಎಂದು ನಂಬಿದಾರೋ ಅವ್ರು ಮಾತ್ರ ಹೋಗ್ತಾರೆ. ವ್ಯಕ್ತಿಗಳನ್ನ, ಬೋಧಕರನ್ನ, ಯಾಜಕರನ್ನ, ಪಾಸ್ಟರ್ಸ್ಗಳನ್ನ, ವಿಗ್ರಹಗಳನ್ನ, ಲೋಕದ ವಿಷಯಗಳನ್ನ, ಲೋಕದ ವಸ್ತುಗಳನ್ನು ನಂಬಿರುವವರು ಹೋಗೋದಿಲ್ಲ. ಅರ್ಥ ಆಯ್ತಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.